press the bell icon on the YouTube app and never miss another update. Hello children, welcome to the EVS class. So dear children, today I am going to start your 23rd unit, that is dress designs. So see here dear children, I think you all like dresses. ನಿಮಗೆಲ್ಲರಿಗೂ ಕೂಡ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಯಾವುದಾದ್ರೂ ನೀವು ಒಂದು ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಮೈಂಡಲ್ಲಿ ಎಷ್ಟೆಲ್ಲ ಪ್ಲ್ಯಾನಿಂಗ್ ಇರುತ್ತಲ್ವಾ? ನೀವು ಎಷ್ಟೆಲ್ಲ ಡಿಸೈಡ್ ಮಾಡ್ಕೊಂಡಿರ್ತೀರಾ, ನೀವು ಡ್ರೆಸ್ ಯಾವ ಡಿಸೈನಿಂಗ್ ತೊಗೋಬೇಕು, ಯಾವ ಕ್ಲಾತಿಂಗ್ ತೊಗೋಬೇಕು, ಯಾವ ರೀತಿ ಇರುವಂತಹ ಡ್ರೆಸ್ಸನ್ನು ನೀವು ತೊಗೋಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀರಾ ಅಲ್ವಾ? ಸೊ ಡ್ರೆಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಡಿಸೈನ್ಸ್, ಡ್ರೆಸ್ಸಲ್ಲಿ ತುಂಬ ಡಿಸೈನ್ಸ್ ಇರ್ತವೆ, ತುಂಬ ಕಲರ್ಸ್ ಇರ್ತವೆ, ತುಂಬ ವೆರೈಟೀಸ್ ಆಫ್ ಡ್ರೆಸ್ಸಸ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ? ಸೊ ಇಟ್ ಈಸ್ ಆಲ್ ಅಬೌಟ್, ಇನ್ ದಿಸ್ ಲೆಸನ್ ಇಟ್ ಈಸ್ ಆಲ್ ಅಬೌಟ್ ಡ್ರೆಸ್ಸಸ್. ಈ ಒಂದು ಲೆಸನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಡ್ರೆಸ್ಸಸ್ಸಿನ ಬಗ್ಗೆ ಇದೆ. ಓಕೆ, ಸೊ ಈ ಒಂದು ಲೆಸನಲ್ಲಿ ನೀವು ಏನು ಸ್ಟಡಿ ಮಾಡ್ತೀರಾ ಅಂತ ಹೇಳಿದರೆ ಸಮ್ ಪಾಯಿಂಟ್ಸ್ ಆರ್ ದೇರ್ ವಾಟ್ ಯು ಸ್ಟಡಿ ಇನ್ ದಿಸ್ ಲೆಸನ್. ಸಿ ಹಿಯರ್. ಸೊ ಈ ಒಂದು ಲೆಸನ್ ಕಲ್ತಾದ್ಮೇಲೆ ನಿಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಡಿಫ್ರೆಂಟ್ ಕಲರ್ಸ್ ಆಫ್ ಡ್ರೆಸ್ಸಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ, ಡಿಫ್ರೆಂಟ್ ಡಿಸೈನ್ಸ್ ಆಫ್ ಡ್ರೆಸ್ಸಸ್ ಇದೆ ಅಂತ ಹೇಳಿ ಗೊತ್ತಿದೆ, ಡಿಫ್ರೆಂಟ್ ಕ್ಲಾತ್ಸ್ ಆಫ್ ಡ್ರೆಸ್ಸಸ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಟ್ ಈಸ್ ಆಲ್ ಅಬೌಟ್ ಡ್ರೆಸ್ ಆ್ಯಂಡ್ ದೇರ್ ಡಿಸೈನ್ಸ್. ಓಕೆ, ಲೆಟ್ ಸ್ಟಾರ್ಟ್ ದ ಯೂನಿಟ್ ನಾವ್. ಕಮ್ ಟು ದ ಪೇಜ್ ನಂಬರ್ 202. ಸೊ food for satisfying hunger. So see, there are some points, just observe it. ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಅದು ಅಬ್ಸರ್ವ್ ಮಾಡಿ, ಥಿಂಕ್ ಅಬೌಟ್ ಇಟ್. ಫುಡ್ ಫಾರ್ ಸ್ಯಾಟಿಸ್ಫೈಯಿಂಗ್ ಹಂಗರ್. ಸೊ ನಾವು ಫುಡ್ಡನ್ನು ಯಾಕೆ ತಿಂತೀವಿ? ನಮ್ಮ ಹೊಟ್ಟೆ ಹಸಿತಾ ಇದೆ, ನಮಗೇನು ಬಾಡಿಗೆ ಎನರ್ಜಿ ಬೇಕು, ಅದಕ್ಕೋಸ್ಕರ ನಾವು ಫುಡ್ಡನ್ನು ತಿಂತೀವಿ ಅಲ್ವಾ? ನಮಗೆ ಹೊಟ್ಟೆ ಹಸಿದ್ರೆ ನಾವು ಊಟವನ್ನು ತಿಂದ್ಬಿಟ್ಟು ಆ ಒಂದು ಎನರ್ಜಿಯನ್ನು ನಾವು ಫುಡ್ಡಿನ ಮುಖಾಂತರ ಪಡ್ಕೊಳ್ತೀವಿ ಅಲ್ವಾ? ನೆಕ್ಸ್ಟ್, ಟೆಂಟ್ ಫಾರ್ ಪ್ರೊಟೆಕ್ಷನ್. ಟೆಂಟ್ ಇಟ್ ಈಸ್ ನಥಿಂಗ್ ಬಟ್ ಹೌಸ್. ಈಗ ನಮಗೆ ನಮ್ಮ ಡೈಲಿ ಲೈಫಲ್ಲಿ ಬೇಕಾಗಿರುವಂತಹ ಎಸೆನ್ಷಿಯಲ್ ಹೇಳ್ತಾರೆ, ತುಂಬ ಬೇಕಾಗಿರುವಂತಹ ಥಿಂಗ್ಸ್ಗಳು. ಫಾರ್ ಎಕ್ಸಾಂಪಲ್ ಫುಡ್. ಈಗ ನಾನು ಹೇಳಿದೆ, ಓಕೆ, ನಮಗೆ ಫುಡ್ ಬೇಕು ಎನರ್ಜಿಗೋಸ್ಕರ, ಮತ್ತು ಈ ಥರ ಟೆಂಟ್ ಬೇಕು. ಟೆಂಟ್ ಇಟ್ ಈಸ್ ನಥಿಂಗ್ ಬಟ್ ಹೌಸ್. ಮನೆ ಇರೋದಕ್ಕೋಸ್ಕರ ನಮಗೆ ಮನೆಯ ಅವಶ್ಯಕತೆ ಇರುತ್ತೆ ಅಲ್ವಾ? ಮನೆಯದ ನೆಸೆಸಿಟಿ ಇರುತ್ತೆ. ನೆಕ್ಸ್ಟ್, ವೈ ವಿ ನೀಡ್ ಡ್ರೆಸ್ಸಸ್, ವೈ ವಿ ನೀಡ್ ಕ್ಲಾತ್ಸ್. ವಿ ನೀಡ್ ಕ್ಲಾತ್ಸ್ ಟು ಪ್ರೊಟೆಕ್ಟ್ ಅವರ್ ಬಾಡಿ, ಟು ಕವರ್ ಅವರ್ ಬಾಡಿ. ಸೊ ಯಾಕೆ, what is the uses of dress? We use dress to cover our body and to protect our body, isn't? Light clothes for summer. ಈಗ ಡಿಫ್ರೆಂಟ್ ಸೀಸನ್ಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸನ್ನು ವೇರ್ ಮಾಡ್ತೀವಿ ಅಲ್ವಾ? ಸೊ ಈಗ ಸಮ್ಮರ್ ಸೀಸನ್ ಬಂದರೆ ನಾವು ಲೈಟ್ ಕ್ಲಾತ್ಸನ್ನು, ಓಕೆ, ಕಾಟನ್ ಕ್ಲಾತ್ಸನ್ನು ಸಮ್ಮರ್ ಸೀಸನಲ್ಲಿ ಯೂಸ್ ಮಾಡ್ತೀವಿ. ಸೊ ಈಗ ಇನ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ, ನಾವು ಯಾವ ಕ್ಲಾತನ್ನು ಯಾವ ಒಂದು ಸೀಸನಲ್ಲಿ ಯೂಸ್ ಮಾಡ್ತೀವಿ, ವಿಯರ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಐ ಟೋಲ್ಡ್ ಯು ಸಮ್ಮರ್ ಸೀಸನಲ್ಲಿ ನಾವು ಲೈಟ್ ಕ್ಲಾತ್ಸನ್ನು, ಕಾಟನ್ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟು ರೈನಿ ಸೀಸನಲ್ಲಿ ನಾವು ಎಂಥ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ? ವಾಟರ್ ಪ್ರೂಫ್ ಕ್ಲಾತ್ಸ್. ರೈನಿ ಸೀಸನಲ್ಲಿ ನಾವು ವಾಟರ್ ಪ್ರೂಫ್ ಆಗಿರುವಂತಹ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ. ರೈನ್ ಕೋಟ್ ವಾಟರ್ ಪ್ರೂಫ್ ಅಲ್ವಾ? ಅದು ಜಾಕೆಟ್ ಇರಲಿ, ಅದು ವಾಟರ್ ಪ್ರೂಫ್ ಅಲ್ವಾ? ಅಂಬ್ರೇಲಾ ಇರಲಿ, ಅದು ವಾಟರ್ ಪ್ರೂಫ್ ಅಲ್ವಾ? ಸೊ ಅಂಥ ಒಂದು ಕ್ಲಾತ್ಸನ್ನು ನಾವು ರೈನಿ ಸೀಸನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿಂಟರ್ ಸೀಸನ್. ಹ್ಯಾವ್ ಯು ಅಬ್ಸರ್ವ್? ವಿಂಟರ್ ಸೀಸನ್, ಚಳಿಗಾಲದಲ್ಲಿ ನಾವೆಂಥ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ? ಅಫ್ಕೋರ್ಸ್ ಉಲನ್ ಕ್ಲಾತ್ಸನ್ನು ನಾವು ಯೂಸ್ ಮಾಡ್ತೀವಿ. ಸ್ವೆಟರ್ಸು, ಶಾಲು, ಸ್ಕಾರ್ಫ್ ಅಲ್ವಾ? ಸೊ ಇದೆಲ್ಲ ಕ್ಲಾತ್ಸನ್ನು ನಾವು, ಉಲನ್ ಕ್ಲಾತ್ಸನ್ನು ನಾವು ವಿಂಟರ್ ಸೀಸನಲ್ಲಿ ಯೂಸ್ ಮಾಡ್ತೀವಿ. ಸೊ ಅಬ್ಸರ್ವ್ ಮಾಡ್ತಿದ್ದೀರಾ ನಾವು ಹೇಗೆ ನಮ್ಮ ಲೈಫಲ್ಲಿ ನಾವು ಕ್ಲಾತ್ಸನ್ನು, ವೆರೈಟೀಸ್ ಆಫ್ ಕ್ಲಾತ್ಸನ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸನ್ನು ಡಿಫ್ರೆಂಟ್ ಸೀಸನಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್, ಕಲರ್ಫುಲ್ ಡ್ರೆಸ್ಸಸ್ ಆಫ್ ಡಿಫ್ರೆಂಟ್ ಯಾರ್ನ್. ಡ್ರೆಸ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಒನ್. ಸೊ ಡಿಫ್ರೆಂಟ್ ಕಲರ್ಸಿನ ಡ್ರೆಸ್ಸನ್ನು ನಾವು ತೊಗೊಳ್ತೀವಿ. ಓಕೆನಾ? ಡಿಫ್ರೆಂಟ್ ಕ್ಲಾತ್ ಅಬ್ಸರ್ವ್ ಮಾಡಿದ್ದೀರಾ? ಈಗ ನೋಡಿ, ಕಾಟನ್ ಕ್ಲಾತು, ಉಲನ್ ಕ್ಲಾತು, ಡಿಫ್ರೆನ್ಸ್ ಇದೆ ಅಲ್ವಾ? ಎರಡು ಮಧ್ಯೆ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಡಿಫ್ರೆಂಟ್ ಕ್ಲಾತ್ಸನ್ನು, ಡಿಫ್ರೆಂಟ್ ಕಲರ್ಸಿಂದು ಕ್ಲಾತ್ಸನ್ನು ನಾವು ಯೂಸ್ ಮಾಡ್ತೀವಿ. ಕ್ಲಾತ್ಸ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್. ತುಂಬ ಎಸೆನ್ಷಿಯಲ್ ಆಗಿರುವಂತಹ ಥಿಂಗ್ಸ್ ಅದು. ಓಕೆ, ನೆಕ್ಸ್ಟ್
ಯು ನೋ ದ್ಯಾಟ್ ಡ್ರೆಸ್ ಈಸ್ ಎಸೆನ್ಷಿಯಲ್ ಫಾರ್ ಎಲ್ಸ್. ಈಗ ನಿಮಗೆ ಮೇ ಬಿ ನಿಮಗೆ ಮುಂಚೆನೇ ಗೊತ್ತಿತ್ತು ಡ್ರೆಸ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್. ಸೊ ನಮ್ಮ ಲೈಫಿಗೆ ಡ್ರೆಸ್ಸಸ್ ತುಂಬ ಎಸೆನ್ಷಿಯಲ್. ಓಕೆನಾ. ರೈಟ್ ದ ನೇಮ್ಸ್ ಆಫ್ ಡಿಫ್ರೆಂಟ್ ಡ್ರೆಸ್ಸಸ್ ಯು ವಿಯರ್. ಸೊ ನಾವು ವಿ ಹ್ಯಾವ್ ಟು ರೈಟ್ ದ ಡಿಫ್ರೆಂಟ್ names, different dresses names, okay, that we use in our life. Write with me. So some dresses name I will write here, okay. You also write with me the given space to write. And next so I written here some dresses names, okay. We use these dresses in our daily life, okay. You also write down this and come to the page number 203. You do it yourself. Here in this lesson having some activities which is related to the dresses. ಈ ಒಂದು ಲೆಸನ್ ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಇದೆ, ಓಕೆ. ಸೊ ಆ ಆಕ್ಟಿವಿಟೀಸ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕು. ಸ್ಟಿಕ್ ದ ಪೀಸ್ ಆಫ್ ಕ್ಲಾತ್ ಪ್ರಿಪೇರ್ಡ್ from different yarn. Name the type of yarn. See here yarn anta heli ಒಂದು ವರ್ಡ್ ಇದೆ. ಯಾರ್ನ್ ಇಟ್ ಈಸ್ ಲೈಕ್ ಅ ಥ್ರೆಡ್. ಅದು ಐತಲ್ಲ ಒಂದು ಥ್ರೆಡ್ ಅಂತಾರೆ. ಯಾರ್ನ್ ಅಂದರೆ ಥ್ರೆಡ್. ಎಳೆ ಅಂತಾರಲ್ಲ ಅದು, ಓಕೆ. ಎಳೆ ನೂಲು ಅಂತಾರಲ್ಲ ಅದಕ್ಕೆ ಯಾರ್ನ್ ಅಂತ ಹೇಳಿ ಕರೀತಾರೆ. ಥ್ರೆಡ್ ಅದು. ಸೊ ಈಗ ನಾವು ಥ್ರೆಡ್ಡಿಂದಾನೆ ತಾನೇ ಕ್ಲಾತನ್ನು ಪ್ರಿಪೇರ್ ಮಾಡೋದು. ಲಿಸನ್. ಸೊ ಸ್ಟಿಕ್ ದ ಪೀಸ್ ಆಫ್ cloth prepared from different yarn. Name the types of yarn. So different type of cloths anna ನೀವು ಇಲ್ಲಿ ಸ್ಟಿಕ್ ಮಾಡಬೇಕು. ಎಕ್ಸಾಂಪಲ್ ಕಾಟನ್, woolen, silk, okay, and so many other different types of cloths are there. ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಇದೆ, ಓಕೆ. ಆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಇನ್ ಪೀಸನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಓಕೆ. ಹೂ ಆಮ್ ಐ? ಸೊ ದೇರ್ ಆರ್ ಸಮ್ ಕ್ವಶನ್ಸ್ ಲೈಕ್ ಅ ರೀಡರ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆನ್ಸರ್. ಐ ಆಮ್ ಮೇಡ್ ಆಫ್ ವೂಲ್. ಸೊ ಇದು ವೂಲಿಂದ ಪ್ರಿಪೇರ್ ಆಗಿರೋದಂತೆ, ವೂಲಿಂದ ಪ್ರಿಪೇರ್ ಆಗಿರೋದು. ಟ್ರೈ ಟು ಥಿಂಕ್. ಆಲ್ ವಿಯರ್ ಮೀ ಡ್ಯೂರಿಂಗ್ ವಿಂಟರ್. ಸೊ ಇದು ವಿಂಟರ್ ಸೀಸನಲ್ಲಿ ವಿಯರ್ ಮಾಡ್ತಾರೆ, ಓಕೆ. ವೂಲಿಂದ ಪ್ರಿಪೇರ್ ಆಗಿರೋದು ಪ್ಲಸ್ ವಿಂಟರ್ ಸೀಸನಲ್ಲಿ. ಗೆಸ್ ಮಾಡಿ. ಎಸ್, ಅಫ್ ಕೋರ್ಸ್ ಇಟ್ ಈಸ್ ಸ್ವೆಟರ್, ಓಕೆ. ರೈಟ್ ಡೌನ್ ದ ಆನ್ಸರ್. ಸ್ವೆಟರ್. And next, everyone likes clothes made of me in summer. ಸೊ ಈಗ ಇದು ಸಮ್ಮರ್ ಸೀಸನಲ್ಲಿ ಯೂಸ್ ಮಾಡುವಂತಹ ಕ್ಲಾತ್ ಅಂತೆ, ಓಕೆ. ಫಾರ್ಮರ್ಸ್ ಗ್ರೋ ಮೀ ಇನ್ ದ ಫೀಲ್ಡ್ಸ್. ಅದು ಫಾರ್ಮರ್ಸ್ ಅದು ಫೀಲ್ಡಲ್ಲಿ ಗ್ರೋ ಮಾಡ್ತಾರೆ, ಬೆಳೀತಾರಂತೆ. ಥಿಂಕ್ ಅಬೌಟ್ ಇಟ್. ಸಮ್ಮರ್ ಸೀಸನಲ್ಲಿ ಕಾಟನ್ ಕ್ಲಾತ್ಸನ್ನು ಅದು ಫಾರ್ಮರ್ಸ್ ಎಲ್ಲ ಗ್ರೋ ಬೆಳೆಸೋದು, ಓಕೆ. ಸೊ ದ ಆನ್ಸರ್ ಈಸ್, ನೆಕ್ಸ್ಟ್ ಆನ್ಸರ್ ಈಸ್ ಕಾಟನ್. Come to the page number 204. Do it yourself. Here also you have to do this by yourself. By using different piece of cloth, prepare small models of dresses and stick them below. So they are telling you to prepare a small model of dress. ಯಾವುದಾದ್ರೂ ಒಂದು ಮಾಡೆಲ್ ಆಫ್ ಡ್ರೆಸ್ಸನ್ನು, ಯಾವುದಾದ್ರೂ ಒಂದು ಜಸ್ಟ್ ಮಾಡೆಲ್ ಅದು, ಓಕೆ. ಒಂದು ಸ್ಮಾಲ್ ಡ್ರೆಸ್, ಮಾಡೆಲಿಂದ ಒಂದು ಸ್ಮಾಲ್ ಡ್ರೆಸ್, ಓಕೆ. ಅದನ್ನು ನೀವು ಪ್ರಿಪೇರ್ ಮಾಡಿ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು, ಓಕೆನಾ. ಸ್ಮಾಲ್ ಸೈಜಿನ ಫ್ರಾಕ್ ಇರಲಿ, ಸೋ ಮೆನಿ ಎಕ್ಸಾಂಪಲ್, ಶರ್ಟ್ ಇಲ್ಲಿ, ಪ್ಯಾಂಟ್ ಇಲ್ಲಿ, ಸ್ಮಾಲ್ ಸೈಜಿಂದು ಪ್ರಿಪೇರ್ ಮಾಡಿಬಿಟ್ಟು ನೀವು ಇಲ್ಲಿ ಸ್ಟಿಕ್ ಮಾಡಿ. ಇಟ್ ಈಸ್ ಲೈಕ್ ಆನ್ ಆಕ್ಟಿವಿಟಿ. ಡೂ ಇಟ್ ಯುವರ್ ಸೆಲ್ಫ್, okay. Collect the pictures of different kinds of dresses and stick them below. So you can see that there are so many different kinds of dresses alva. Illi tumba different kinds of dresses anna ನಾವು ನೋಡ್ತೀವಿ. ಸೊ ಅಂಥದ್ದೇ ಒಂದು ಪಿಕ್ಚರನ್ನು ನೀವು ಕಲೆಕ್ಟ್ ಮಾಡಿ, ಓಕೆ. different kinds of dresses, varieties of dresses ಇಂದು ಪಿಕ್ಚರ್ಸನ್ನು ಕಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ,
ಪಿಕ್ಚರ್ಸ್ ಕಲೆಕ್ಟ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಐಡೆಂಟಿಫೈ ದ ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಪ್ರಿಪೇರಿಂಗ್ ಯುವರ್ ಡ್ರೆಸ್ ಆ್ಯಂಡ್ write them here, make use of clues given. So I think in the previous class ನಾನೊಂದು ಒಂದು ಲೆಸನ್ ಮಾಡಿದೆ, ಅದರಲ್ಲಿ ಐತಲ್ಲ ಕ್ಲಾತ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ನಾನು ಸ್ಟೆಪ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಹಿಯರ್ ಆಲ್ಸೋ ದೇ ಆರ್ ಆಸ್ಕಿಂಗ್ ದಟ್ ಕ್ವಶನ್. ಇದು ಕೂಡ ಅಲ್ಲೇ ಸ್ವಲ್ಪ ಅದೇ ಥರ ಸ್ವಲ್ಪ ಪಾಯಿಂಟ್ಸ್ ವೈಸ್ ನಾವು ಬರಿಬೇಕು. ಈಗ ನಾವು ಕ್ಲಾತ್ ನೋಡಿ, ನಾವು ಕ್ಲಾತ್ ರೆಡಿಯಾಗಿ ನಮ್ಮಷ್ಟಿಗೆ ಡ್ರೆಸ್ ರೆಡಿಯಾಗಿ ನಮಗೆ ಬರೋದಕ್ಕೋಸ್ಕರ ಹಿಂದೆ ಏನೆಲ್ಲ ವರ್ಕ್ ಆಗಿರುತ್ತೆ ಅಂತ ಹೇಳಿ ಸ್ಟೆಪ್ ವೈಸ್ ಬರ್ಕೊಂಡು ಬರಬೇಕು. ಓಕೆ, ಐ ವಿಲ್ ಹೆಲ್ಪ್ ಯು ಟು ರೈಟ್. So let's write first step. ಕಾಟನ್ ಗ್ರೋ ಆಗುತ್ತೆ. ನೆಕ್ಸ್ಟ್ ಯಾರ್ನ್ ಅದು ಇತ್ತಲ್ಲ ಥ್ರೆಡ್ ಮಾಡ್ತಾರೆ, ನೆಕ್ಸ್ಟ್ ಅದಕ್ಕೆ ಕಲರ್ ಮಾಡ್ತಾರೆ. ಓಕೆ, ಸ್ಟೆಪ್ ವಾಯ್ಸ್ ಇದು. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ವರ್ಡ್ ವೀವಿಂಗ್ ಓಕೆನಾ, ವೀವಿಂಗ್ ಕ್ಲಾತ್ ಪ್ರಿಪೇರ್ ಮಾಡ್ತಾರೆ, ವೀವಿಂಗ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾತ್, ಅದು ಕ್ಲಾತ್ ಆಗುತ್ತೆ. ಓಕೆ, ಆ್ಯಂಡ್ ಆಫ್ಟರ್ ದ್ಯಾಟ್ ಡ್ರೆಸ್. ನೆಕ್ಸ್ಟ್ ಅದು ಫೈನಲ್ಲಿ ನನ್ನ ಹತ್ರ ಡ್ರೆಸ್ ಆಗಿ ರೀಚ್ ಆಗುತ್ತೆ. ಓಕೆ, ಕಾಟನ್ ಗ್ರೋ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಥ್ರೆಡ್ ಆಗುತ್ತೆ. ಥ್ರೆಡ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ನೀವು ಕನ್ನಡದಲ್ಲಿ ಎಳೆ ನೂಲು ಅಂತ ಹೇಳ್ತಿರಲ್ಲ ಅದು. ಓಕೆ, ನೆಕ್ಸ್ಟ್ ಅದು ಕಲರ್ ಮಾಡ್ತಾರೆ. ವೀವಿಂಗ್ ಮಾಡ್ತಾರೆ. ಓಕೆನಾ, ಎಲ್ಲ ಥ್ರೆಡನ್ನು ಸೇರಿಸ್ಬಿಟ್ಟು ಕ್ಲಾತ್ ಆಗುತ್ತೆ ಅದು. ಓಕೆ, ಥ್ರೆಡನ್ನು ಸೇರಿಸ್ಬಿಟ್ಟು ಕ್ಲಾತ್ ಮಾಡ್ತಾರೆ. ನೆಕ್ಸ್ಟ್ ಅದು ಕಂಪ್ಲೀಟ್ ಕ್ಲಾತ್ ಆದಮೇಲೆ ಅದಕ್ಕೆ ಡ್ರೆಸ್ ಆಗುತ್ತೆ. ಓಕೆ, so it is the steps, write down. And next put right mark in the pictures of dresses which are generally used by the people in your locality. So you can see that there are some very different varieties of dresses pictures you can see. ಇಲ್ಲಿ ನೀವು ನೋಡ್ತೀರಾ varieties of dresses in the picture. Okay, ನೀವು ನಿಮ್ಮ ಸರೌಂಡಿಂಗ್, ನಿಮ್ಮ ಸುತ್ತಮುತ್ತ ಯಾವ ಒಂದು ಡ್ರೆಸ್ಸನ್ನು ನೀವು ನೋಡ್ತೀರಾ. ಓಕೆ, ಈಗ ನಿಮ್ಮ ಸರೌಂಡಿಂಗ್ ನೀವು ತುಂಬ ಪೀಪಲ್ಗೆ ನೀವು ನೋಡ್ತೀರಾ ಅಲ್ವಾ. ಸೊ ಅವರು ಯಾವ ಟೈಪ್ಸ್ ಇನ್ ಡ್ರೆಸ್ಸನ್ನು ಹಾಕ್ತಾರೆ ಅಂತ ಹೇಳಿ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನಿಮ್ಮ ಸರೌಂಡಿಂಗ್ ನೀವು ಯಾವ ರೀತಿಯ ಬಟ್ಟೆಯನ್ನು ಹಾಕಿರೋದನ್ನು ನೋಡ್ತೀರಾ. ಓಕೆ, ಯಾವ ಟೈಪ್ ಆಫ್ ಡ್ರೆಸ್ಸಸ್ ಯೂಸ್ ಮಾಡ್ತಾರೆ ಅಂತ ನೋಡ್ತೀರಾ. ಇಲ್ಲಿ ರೈಟ್ ಮಾರ್ಕ್ ಹಾಕಿ, ಇದು ನೀವು ನೋಡಿದ್ದೀರಾ. ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಸ್ಯಾರಿ ಹಾಕ್ಕೊಂಡಿರೋದಿದೆ, ಚೂಡಿದಾರ್ ಹಾಕ್ಕೊಂಡಿರೋದಿದೆ ಅಲ್ವಾ. ಸೊ ಅಂಥದ್ದು ನೀವು ನೋಡಿರೋದನ್ನು ನೀವು ರೈಟ್ ಮಾರ್ಕ್ ಹಾಕಿ. Okay, and turn the page, come to the page number 207. Write the names of dresses which are used in different seasons. Here they are telling that write the names of, try to understand, write the names of the dresses which are used in different seasons. Now we got dress in names anna baribeku. Okay, ಯಾವ ಸೀಸನಲ್ಲಿ ಯಾವ ರೀತಿಯ ಡ್ರೆಸ್ಸನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ ನಾವು ನೇಮ್ಸನ್ನು, ಡ್ರೆಸ್ಸಸ್ಸಿನ ನೇಮ್ಸನ್ನು ಬರಿಬೇಕು. ಓಕೆ, ರೈಟ್ ವಿತ್ ಮೀ. ಸೊ ಫಸ್ಟ್ ಒನ್, ರೈನಿ ಸೀಸನಲ್ಲಿ ನಾವು ಆ್ಯಸ್ ಐ ಟೋಲ್ಡ್ ಯು, ರೈನಿ ಸೀಸನಲ್ಲಿ ವಾಟರ್ ಪ್ರೂಫ್ ಡ್ರೆಸ್ಸನ್ನು ನಾವು ಯೂಸ್ ಮಾಡ್ತೀವಿ. ರೈನಿ ಸೀಸನಲ್ಲಿ ಮಳೆಗಾಲದಲ್ಲಿ ನಾವು ಯಾವ ಡ್ರೆಸ್ ಯೂಸ್ ಮಾಡ್ತೀವಿ, ವಾಟರ್ ಪ್ರೂಫ್ ಡ್ರೆಸ್ಸನ್ನು ಯೂಸ್ ಮಾಡ್ತೀವಿ. ಮಳೆ ಬಂದ್ರೂ ಕೂಡ ಅದು ವೆಟ್ ಆಗಬಾರ್ದು, ಹಸಿ ಆಗಬಾರ್ದು ಅಂತ ಒಂದು ಡ್ರೆಸ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ರೈನ್ ಕೋಟ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಜಾಕೆಟ್, ವಾಟರ್ ಪ್ರೂಫ್ ಜಾಕೆಟ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ umbrella, gloves, waterproof gloves use ಮಾಡ್ತೀವಿ. and rain boots. Okay, so overall now rainy season ಅಲ್ಲಿ waterproof cloths ಅನ್ನು ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಅಬೌಟ್ ರೈನಿ ಸೀಸನ್. ನಾವು ಕಮ್ ಟು ದ ವಿಂಟರ್ ಸೀಸನ್, ಚಳಿಕಾಲ ಅಲ್ವಾ. ಸೊ ಚಳಿ ಆಗಿರುವಂತಹ ಟೈಮಲ್ಲಿ ವಿಂಟರ್ ಸೀಸನಲ್ಲಿ ನಾವು ಉಲನ್ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ ಅಲ್ವಾ. ಉಲನ್ ಕ್ಲಾತ್ಸ್ ಲೈಕ್ ಸ್ವೆಟರ್,
ಇಸೆಂಟ್. ಸೊ ಅಂಥ ಒಂದು ಉಲನ್ ಕ್ಲಾತ್ಸನ್ನು ನಾವು ವಿಂಟರ್ ಸೀಸನಲ್ಲಿ ಯೂಸ್ ಮಾಡ್ತೀವಿ. ರೈಟ್ ವಿತ್ ಮೀ. ಫಸ್ಟ್ ಒನ್, ಸೆಕೆಂಡ್ ಒನ್, ಸ್ವೆಟರ್, gloves, okay, woolen gloves and scarf, and overall we use woolen cloths. Woolen cloths, okay, and after that summer season. So summer season is a very hot season ಅಲ್ವಾ, ತುಂಬ ಹಾಟ್ ಸೀಸನ್ ಅದು. ಸೊ ಸಮ್ಮರ್ ಸೀಸನಲ್ಲಿ ನಾವು ಕಾಟನ್ ಡ್ರೆಸ್ಸನ್ನು, ಕಾಟನ್ ಕ್ಲಾತ್ಸಿಂದ ಪ್ರಿಪೇರ್ ಆಗಿರುವಂತಹ ಡ್ರೆಸ್ಸನ್ನು ವಿಯರ್ ಮಾಡ್ತೀವಿ, ಹಾಕ್ಕೊಳ್ತೀವಿ ಅಲ್ವಾ. ಸೊ ಸಮ್ಮರ್ ಸೀಸನಲ್ಲಿ, ರೈಟ್ ವಿತ್ ಮೀ, ಇನ್ ದ ಸಮ್ಮರ್ ಸೀಸನ್ ವಿ ಯೂಸ್ ಕಾಟನ್ ಡ್ರೆಸ್ಸಸ್. ಕಾಟನ್ ಡ್ರೆಸ್ ಹಾಕ್ಕೊಳ್ತೀವಿ, ಯೂಶ್ವಲಿ ಟೀ ಶರ್ಟ್ಸ್, ಕಾಟನ್ ಇನ್ ಟೀ ಶರ್ಟ್ಸ್, and next shorts, and next overall these are all prepared by cotton cloths. Okay, so many we use, ತುಂಬ ಇನ್ನೂ ಜಾಸ್ತಿ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಡ್ರೆಸ್ಸನ್ನು. ಬಟ್ ಅದು ಆಯ್ತಲ್ಲ. So see, once just recall, in the rainy season we use waterproof cloths, for example raincoat, waterproofing jacket, umbrella, and next gloves anna, and next gloves andre gotta nimage, hands anna cover ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಗ್ಲೌಸ್. ಓಕೆ, and rain boots ಯೂಸ್ ಮಾಡ್ತೀವಿ, ಅದೆಲ್ಲ ವಾಟರ್ ಇಂದ ಪ್ರಿಪೇರ್ ಆಗಿರೋದು. ಓಕೆ, ವಾಟರ್ಪ್ರೂಫ್ ಕ್ಲಾತ್ಸ್ ಇಂದ. and next winter season. In the winter season we use woolen cloths like sweater and gloves and scarf etc. and cotton dresses. Summer season ಅಲ್ಲಿ ನಾವು ಕಾಟನ್ ಇಂದ ಪ್ರಿಪೇರ್ ಮಾಡಿರುವಂತಹ ಥಿಂಗ್ಸ್ ಅನ್ನು ಯೂಸ್ ಮಾಡ್ತೀವಿ, ಕಾಟನ್ ಡ್ರೆಸ್ಸಸ್ ಯೂಸ್ ಮಾಡ್ತೀವಿ, ಕಾಟನ್ ಟೀ ಶರ್ಟ್ಸ್, ಶಾರ್ಟ್ಸ್ and so many other things we can use. That is all made up of cotton cloths. Okay, and next there are some activity, do it yourself. ಇದು ನೀವೇ ಟ್ರೈ ಮಾಡಬೇಕು, ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇದು ನೀವು ಈ ಕೆಲವೊಂದು ಥಿಂಗ್ಸ್ಗಳು ನಿಮ್ಮ ಮನೆಯಲ್ಲೇ ಸಿಗುತ್ತಿದ್ದು. ಓಕೆ, ನೀವು ಈಸಿಯಾಗಿ ಫ್ರೀ ಟೈಮಲ್ಲಿ ಟ್ರೈ ಮಾಡ್ಬೋದು. ಓಕೆ, ಸೊ ಸಿ ಹಿಯರ್, ಪ್ರಿಪೇರ್ ಕಲರ್ಸ್ ಬೈ ಯೂಸಿಂಗ್ ಈಸಿಲಿ ಅವೈಲೇಬಲ್ ಥಿಂಗ್ಸ್ ಸಚ್ ಆಸ್ ದ ಲೀವ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್, ನಟ್ಸ್ ಎಕ್ಸೆಟ್ರಾ. ಸೊ ಕಲರನ್ನು ನಾವು ಐತಲ್ಲ ಈಸಿಯಾಗಿ ಕೆಲವೊಂದು ಥಿಂಗ್ಸಿಂದ ಪ್ರಿಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೀವ್ಸಿನ ಕಲರಿಂದ, ವೆಜಿಟೇಬಲ್ಸಿನ ಕಲರ್ಸಿಂದು, ಫ್ಲವರ್ಸಿನ ಕಲರ್ಸಿಂದ ನಾವು ಕಲರ್ಸನ್ನು ಪ್ರಿಪೇರ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಕಲರ್ ಎ ವೈಟ್ ಪೀಸ್ ಆಫ್ ಕ್ಲಾತ್. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ವೈಟ್ ಕ್ಲಾತ್, ಓಕೆ, ಫ್ರೀ ಟೈಮಲ್ಲಿ ಟ್ರೈ ಮಾಡಿ ವೈಟ್ ಕ್ಲಾತನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಯು ಮೇ ಯೂಸ್ ದ ಪೀಸಸ್ ಆಫ್ ಲೇಡೀಸ್ ಫಿಂಗರ್. ಓಕೆ, ಲೇಡೀಸ್ ಫಿಂಗರಿಂದ ಆಯ್ತಲ್ಲ ನೀವು ಪ್ರಿಂಟ್ ಮಾಡಬೇಕು, ಮೀನ್ಸ್ ಕಲರಲ್ಲಿ ಡಿಪ್ ಮಾಡಿಬಿಟ್ಟು ಅದರಲ್ಲಿ ಐತಲ್ಲ ಅದ್ರದ್ದು ಇಂಪ್ರೆಷನ್ ಆ ಕ್ಲಾತಲ್ಲಿ ಹಾಕಿ. ಕ್ಲಾತನ್ನು ತೊಗೊಳ್ತೀರಲ್ವಾ, ಓಕೆ, ಕ್ಲಾತನ್ನು ತೊಗೊಂಡ್ಬಿಟ್ಟು ಲೇಡಿ ಫಿಂಗರದ್ದು ಕಲರಲ್ಲಿ ಡಿಪ್ ಮಾಡಿಬಿಟ್ಟು ಆ ಕ್ಲಾತಲ್ಲಿ ಫ್ಲವರಿಂಗ್ ಡಿಸೈನ್ ಹಾಕಿ. ಓಕೆ, ಎಷ್ಟು ನೀಟಾಗಿ ಈ ಥರ ಶೇಪಿಂದು ಥಿಂಗ್ಸನ್ನು ನೀವು ಡಿಸೈನನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಇಫ್ ಯು ಆರ್ ಫ್ರೀ, ಟ್ರೈ ದಿಸ್. ಆ್ಯಂಡ್ ನೆಕ್ಸ್ಟ್ come to the page number 208. Tightly wrap a coin in the piece of cloth and dip it in the colored water. Open it after get dried. So there are some activities. Okay, activities or direct ಮಾಡಿದ್ದಾರೆ, ನಿಮಗೆ ಡೈರೆಕ್ಷನ್ ತೋರಿಸಿದ್ದಾರೆ ಹೇಗೆ ಅಂತ. ವೈಟ್ ಕ್ಲಾತ್ ತಗೊಳ್ರಿ, ಅದರಲ್ಲಿ 5 rupees ಕಾಯಿನ್ ಇಡ್ರಿ ಸೆಂಟ್ರಲ್ಲಿ, ಅದು ಕಲರಲ್ಲಿ ಡಿಪ್ ಮಾಡಿ, ಕಲರಲ್ಲಿ ಅದಕ್ಕೆ ಐತಲ್ಲ ಡಿಪ್ ಮಾಡಿ ಕಲರನ್ನು ಹಚ್ಚಿ ಅದಕ್ಕೆ. ಓಕೆ, ಸೊ ಕಲರಲ್ಲಿ ಡಿಪ್ ಮಾಡಿದ್ಮೇಲೆ ಅದಕ್ಕೆ ಐತಲ್ಲ ಡ್ರೈಗೆ ಇಡಿ. ಓಕೆ, ಒಣಗೋದಕ್ಕೆ ಇಡಿ, ಡ್ರೈಗೆ ಇಡಿ, ಆಮೇಲೆ ಓಪನ್ ಮಾಡಿರಿ, ಆ ಶೇಪಿಂದು ನಿಮಗೆ ಡಿಸೈನ್ ಕಾಣಿಸುತ್ತೆ. ಓಕೆ, ಹೇಗೆ ಡ್ರೆಸ್ಸಲ್ಲಿ ನಾವು ಡಿಸೈನ್ ಮಾಡ್ತಾರೆ ಅಂತ ಹೇಳಿ ಒಂದು ಎಕ್ಸ್ಪೀರಿಮೆಂಟ್ ಇದು. ಓಕೆ, ಈಗ ನಾವು ವೆರೈಟೀಸ್ ಆಫ್ ಡ್ರೆಸ್ಸಸ್ ಏನು ನೋಡ್ತೀವಲ್ಲ ಅದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇರ್ತಾವಲ್ವ, ಅದು ಹೇಗೆ ಅಂತ ಹೇಳಿ ಒಂದು ಐಡಿಯಾ ನಿಮಗೆ ಇಲ್ಲಿ ತೋರಿಸ್ತಿದ್ದಾರೆ. ಓಕೆ, ಮೇಕ್ ಆ್ಯಂಡ್ ದೇರ್ ಆರ್ ಸಮ್ 2 more ಆ್ಯಕ್ಟಿವಿಟೀಸ್. ಈ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ, ಟ್ರೈ ಮಾಡಿರಿ ಫ್ರೀ ಟೈಮಲ್ಲಿ. ಓಕೆ, ನೆಕ್ಸ್ಟ್
take cotton bulbs, dip them in the different colors and make different pictures of pattern. Another two pictures are there. See here, cotton ತಗೊಳ್ಳಿ. ಓಕೆ, ಕಾಟನನ್ನು ತಗೊಂಡ್ಬಿಟ್ಟು ಅದಕ್ಕೆ ಈ ಥರ ರೋಲ್ ಮಾಡಿ, ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಫ್ಲವರಿನ ಡಿಸೈನ್ ಮಾಡಿ ಅದಕ್ಕೆ ಕಲರನ್ನು ಡಿಪ್ ಮಾಡಿ ಆಮೇಲೆ ಫ್ಲವರಿನ ಶೇಪಲ್ಲಿ ಅದಕ್ಕೆ ಡಿಸೈನ್ ಮಾಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನಿಮಗೆ ಕಾಣಿಸುತ್ತೆ ನೋಡಿ ಆ ಎಕ್ಸ್ಪೆರಿಮೆಂಟು. ಓಕೆ, ಸೊ ನೋಡಿ ಹೇಗೆ ಡ್ರೆಸ್ಸನ್ನು ಕಲರ್ಫುಲ್ಸ್ ಇರ್ತವೆ, ಹೇಗೆ ಕಲರ್ಸನ್ನು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಹೇಗೆ ಡಿಫ್ರೆಂಟ್ ಡಿಸೈನ್ಸನ್ನು ಪ್ರಿಪೇರ್ ಮಾಡ್ತಾರೆ, ಹೇಗೆ ನಾವು ಡಿಫ್ರೆಂಟ್ ಸೀಸನಲ್ಲಿ ಡಿಫ್ರೆಂಟ್ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ ಅಂತ ಎಕ್ಸ್ಪ್ಲನೇಷನ್ ಇತ್ತು. ಸೊ ಐ ಥಿಂಕ್ ಯು ಕಮ್ ಟು ನೋ ದ ಐಡಿಯಾ. ನಿಮಗೀಗ ಸ್ವಲ್ಪ ಐಡಿಯಾ ಸಿಕ್ಕಿದೆ, ನಿಮಗೀಗ ಗೊತ್ತಾಗಿದೆ ಹೇಗೆ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇರ್ತವೆ, ಹೇಗೆ ನಾವು ಡಿಫ್ರೆಂಟ್ ಸೀಸನ್ಸಲ್ಲಿ ಅದು ಯೂಸ್ ಮಾಡ್ತೀವಿ, ಹೇಗೆ ಡ್ರೆಸ್ಸಲ್ಲಿ ಕಲರ್ಸ್ ಹಾಕ್ತಾರೆ, ಹೇಗೆ ಡ್ರೆಸ್ಸಲ್ಲಿ ಡಿಸೈನ್ ಮಾಡ್ತಾರೆ ಅಂತ ಹೇಳಿ ಈ ಒಂದು ಲೆಸನಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ. ಓಕೆ, ಐ ಥಿಂಕ್ ಯು ಕಮ್ ಟು ನೋ ದ್ಯಾಟ್. ಆ್ಯಂಡ್ ನೆಕ್ಸ್ಟ್, ಡು ಯು ನೋ ದಿಸ್? ದೇರ್ ಆರ್ ಸಮ್ ಪಾಯಿಂಟ್ಸ್. ಓಕೆ, ಡು ಯು ನೋ ದಿಸ್? ಇನ್ ದ ಬಿಗಿನಿಂಗ್, ಥಿಂಕ್ ಮಾಡಿ, ಇನ್ ದ ಬಿಗಿನಿಂಗ್ ಸ್ಟಾರ್ಟಿಂಗ್ ಓಲ್ಡನ್ ಡೇಸಲ್ಲಿ, ಓಕೆ, ಇನ್ ದ ಬಿಗಿನಿಂಗ್ ಕ್ಲಾತ್ಸ್ ಆರ್ ಮೇಡ್ ಅಪ್ ಆಫ್, ನಿಮಗೆ ಗೊತ್ತಾ ಓಲ್ಡನ್ ಡೇಸಲ್ಲಿ, ಓಕೆ, ಓಲ್ಡನ್ ಡೇಸಲ್ಲಿ ಕ್ಲಾತ್ಸ್ ಎದರಿಂದ ಪ್ರಿಪೇರ್ ಮಾಡ್ತಿದ್ರು ಅಂತ ಹೇಳಿದರೆ ಊಲಿಂದ ಪ್ರಿಪೇರ್ ಮಾಡ್ತಿದ್ರು, ಲೀವ್ಸಿಂದ ಲೀವ್ಸಿಂದ ಪ್ರಿಪೇರ್ ಮಾಡ್ತಿದ್ರು, ಗ್ರಾಸಿಂದ ಪ್ರಿಪೇರ್ ಮಾಡ್ತಿದ್ರು. ಸೊ ಓಲ್ಡನ್ ಡೇಸಲ್ಲಿ ಟೆಕ್ನಾಲಜಿ ಅಷ್ಟೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ. ಸೊ ಓಲ್ಡನ್ ಡೇಸಲ್ಲಿ ಕ್ಲಾತ್ಸ್ ಎದರಿಂದ ಪ್ರಿಪೇರ್ ಮಾಡ್ತಿದ್ರು, ಎಂಥ ಕ್ಲಾತ್ಸ್ನ ವೇರ್ ಮಾಡ್ತಿದ್ರು ಅವರು? ಊಲಿಂದ ಪ್ರಿಪೇರ್ ಆಗಿರೋದು, ಲೀವ್ಸಿಂದ, ಎಲೆಗಳಿಂದ, ಮತ್ತು ಆದಮೇಲೆ ಗ್ರಾಸಿಂದ ಪ್ರಿಪೇರ್ ಮಾಡಿರುವಂತಹ ಕ್ಲಾತ್ಸನ್ನು ಓಲ್ಡನ್ ಡೇಸಲ್ಲಿ ಯೂಸ್ ಮಾಡ್ತಿದ್ರು. ಓಕೆ, ಆ್ಯಂಡ್ ನೆಕ್ಸ್ಟ್, there are different yarns from different plants yarn to silk and nylon yarns. From these yarns different types of cloths are prepared and cloths are colored using made up of plants and chemicals. It is an example of man creativity. So dear children, what you see the cloths that we use, ಸೊ ಈಗ ನಾವು ಏನು ಕ್ಲಾತ್ಸ್ನ ಯೂಸ್ ಮಾಡ್ತಿದೆಯಲ್ಲ, ಇದು ಮ್ಯಾನ್ ಕ್ರಿಯೇಟಿವಿಟಿಯಿಂದ ಅದು ಬಂದಿರೋದು. ಓಕೆ, ಮ್ಯಾನ್ ನ್ಯಾಚುರಲ್ ಇರುವಂತಹ ಥಿಂಗ್ಸನ್ನು, ನೇಚರಲ್ಲಿ ಇರುವಂತಹ ಥಿಂಗ್ಸನ್ನು ಯೂಸ್ ಮಾಡಿಕೊಂಡು, ಓಕೆ, ನೇಚರಲ್ಲಿ ಇರುವಂತಹ ಥಿಂಗ್ಸನ್ನು ಯೂಸ್ ಮಾಡಿಕೊಂಡು ಕ್ಲಾತ್ಸನ್ನು ಪ್ರಿಪೇರ್ ಮಾಡ್ತಿರೋದು. ಓಕೆ, ಸೊ ಡಿಫ್ರೆಂಟ್ ಯಾರ್ನ್ಸನ್ನು ಕಾಟನಿಂದ, ಬಟ್ ನೇಚರಿಂದ ಸಿಗುವಂತಹ ಥಿಂಗ್ಸಿಂದ ಕ್ಲಾತ್ಸ್ ಮ್ಯಾನ್ ಕ್ರಿಯೇಟ್ ಮಾಡಿ ಪ್ರಿಪೇರ್ ಮಾಡ್ತಿರೋದು. ಓಕೆ, ಇಟ್ ಈಸ್ ಎ ಮ್ಯಾನ್ ಕ್ರಿಯೇಟಿವಿಟಿ. Understood? And next point, Karnataka is the state of which produce the most of the silk in India. Around 70% of silk produced in India is from Karnataka. Most of the silk is produced in Bengaluru rural district, Ramanagara district and Mysuru district. So Karnataka is the state. Karnataka state alli maximum silk prepare ಆಗುತ್ತೆ. ಓಕೆ, 70% ಆಫ್ ಸಿಲ್ಕು ಕರ್ನಾಟಕದಲ್ಲಿ ಪ್ರಿಪೇರ್ ಆಗುತ್ತೆ. ಓಕೆ, ಆ್ಯಂಡ್ ತುಂಬ ಜಾಸ್ತಿ ರಾಮನಗರ ಡಿಸ್ಟಿಕ್ ಮತ್ತು ಮೈಸೂರು ಡಿಸ್ಟಿಕಲ್ಲಿ ತುಂಬ ಜಾಸ್ತಿ ಸಿಲ್ಕನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಡ್ಯೂ ನೋ ಸಿಲ್ಕ್ ಗೊತ್ತಾ ನಿಮಗೆ? ಅದು ಎದರಿಂದ ಪ್ರಿಪೇರ್ ಮಾಡ್ತಾರೆ ನೋಡ್ರಿ. ಸಿಲ್ಕ್ ಈಸ್ ಪ್ರೊಡ್ಯೂಸ್ಡ್. ಸಿಲ್ಕ್ ನಾವೇನು ಸಿಲ್ಕ್ ಸ್ಯಾರೀಸನ್ನು, ಸಿಲ್ಕ್ ಡ್ರೆಸ್ಸನ್ನು ವಿಯರ್ ಮಾಡ್ತೀವಿ, ಆ ಸಿಲ್ಕ್ ನಮಗೆ ಎಲ್ಲಿಂದ ಸಿಗುತ್ತೆ ಗೊತ್ತಾ? ಸೊ ಸಿ ಹಿಯರ್, ಸಿಲ್ಕ್ ಈಸ್ ಪ್ರೊಡ್ಯೂಸ್ಡ್ ಔಟ್ ಆಫ್ ಎ ಲಿಕ್ವಿಡ್. ಅದು ಒಂದು ಲಿಕ್ವಿಡಿಂದ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಆಫ್ ದಿ ಸಿಲ್ಕ್ ವಾರ್ಮ್ ಆ್ಯಂಡ್ ಇನ್ಸೆಕ್ಟ್. ಒಂದು ಸಿಲ್ಕ್ ವಾರ್ಮ್ ಅಂತ ಹೇಳಿ ಒಂದು ಸ್ಮಾಲ್ ಇನ್ಸೆಕ್ಟ್ ಇದೆ. ಓಕೆ, ಆ ಒಂದು ಸಿಲ್ಕ್ ವಾರ್ಮಿನ ಇನ್ಸೆಕ್ಟಿಂದು ಬಾಯಿಯಿಂದ ಒಂದು ಲಿಕ್ವಿಡ್, ಸಲೈವ ಲಿಕ್ವಿಡ್ ಅಂತಾರೆ. ಓಕೆ, ಅವ್ರ ಬಾಯಿಯಿಂದ ಸಿಲ್ಕ್ ಅವ್ರ ಬಾಡಿಯಲ್ಲಿ ಅದು ಸಿಲ್ಕ್ ಪ್ರೊವೈಡ್ ಆಗೋದು. ಓಕೆ, ಸೊ ಸಿಲ್ಕ್ ವಾರ್ಮಿಂದ ನಮಗೆ ಸಿಲ್ಕ್ ಸಿಗುತ್ತೆ. ಗಾಟ್ ಇಟ್? ಆ್ಯಂಡ್ ನೆಕ್ಸ್ಟ್, ದ ಸ್ಯಾರೀಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಲ್ಕಲ್ ಇನ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಸ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಸೊ ಬಾಗಲಕೋಟೆಯಲ್ಲಿ ತುಂಬ ಸ್ಯಾರೀಸ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತಾರೆ, ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ಪಾಯಿಂಟ್. ನೆಕ್ಸ್ಟ್, ಟ್ರೆಡಿಷ್ನಲ್ ಡ್ರೆಸ್ಸಸ್ ಆಫ್ ಕರ್ನಾಟಕ ಸ್ಟೇಟ್. ಸೊ ಕರ್ನಾಟಕ ಸ್ಟೇಟಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಸ್ಗಳು ಯಾವುದು ಅಂತ ಹೇಳಿದರೆ, ಡ್ರೆಸ್ ಆಫ್ ಮೆನ್ ಎಂಥ ಡ್ರೆಸ್ ಹಾಕ್ತಾರೆ ಅಂತ ಹೇಳಿದರೆ ಧೋತಿ, ಸ್ಕರ್ಟ್, ಟಾವೆಲ್ ನೋಡಿದೆಯಾ? ಧೋತಿ ಹಾಕೊಳೋದು,
ಆಮೇಲೆ ನೆಕ್ಸ್ಟ್ ಶರ್ಟ್ ಹಾಕೊಳೋದು ಆ್ಯಂಡ್ ನೆಕ್ಸ್ಟ್ ಟವಲ್ ಹಾಕೊಳೋದು ಇದೆಲ್ಲ ಟ್ರೆಡಿಷ್ನಲ್ ಡ್ರೆಸ್ಸಸ್ಸು. ಆ್ಯಂಡ್ ಆಫ್ಟರ್ ದ್ಯಾಟ್ ಡ್ರೆಸ್ ಆಫ್ ವುಮೆನ್ಸಿಂದು ಡ್ರೆಸ್ ಎಂಥವು ಹಾಕ್ತಾರೆ ಅಂತ ಹೇಳಿದರೆ ಸ್ಯಾರಿ, ಬ್ಲೌಸ್, ಲಾಂಗ್ ಸ್ಕರ್ಟ್, ವೇಲ್, ಬ್ಲೌಸ್. ಸೊ ಇಟ್ ಈಸ್ ಅ ಟ್ರೆಡಿಷನಲ್ ಡ್ರೆಸ್ of women. And another one point I missed in the page number 207, one point I missed there. Give 3 examples for the dresses which are stitched. I missed this, write down now. See here in the page number 207, give 3 examples for the dresses which are stitch ಆಗಿರುವಂತಹ ಡ್ರೆಸ್ಸಸ್ ಇನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಪ್ಯಾಂಟ್, ಅದು ಸ್ಟಿಚ್ ಆಗಿರುತ್ತಲ್ವಾ, ಸ್ಟಿಚ್ ಆಗಿ ಮೇಲೆ ಯೂಸ್ ಮಾಡೋದು. ಶರ್ಟ್ ಆ್ಯಂಡ್ ಫ್ರಾಕ್. ಸೊ ಇದು ಸ್ಟಿಚ್ ಆಗಿರುವಂತಹ ಹೊಲಿದಿರುವಂತಹ ಡ್ರೆಸ್ಸಸ್ ಇಂದು ಎಕ್ಸಾಂಪಲ್ ತುಂಬ ಜಾಸ್ತಿ ಇದ್ದಾವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಗಿವ್ 3 ಎಕ್ಸಾಂಪಲ್ ಫಾರ್ ದ ಡ್ರೆಸ್ಸಸ್ ವಿಚ್ ಆರ್ ನಾಟ್ ಸ್ಟಿಚ್ಡ್. ಈಗ ಸ್ಟಿಚ್ ಮಾಡದೇ ಇರುವಂತಹ ಡ್ರೆಸ್ಸಸ್ ಇಂದು ಎಕ್ಸಾಂಪಲ್ಲು. ಓಕೆ, ಇಟ್ ಈಸ್ ಸ್ಟಿಚ್ಡ್ ಡ್ರೆಸ್ಸಸ್. ಓಕೆ, ಇದು ಸ್ಟಿಚ್ಡ್ ಡ್ರೆಸ್ಸಸ್ ಇಂದು ಎಕ್ಸಾಂಪಲ್. ಆ್ಯಂಡ್ ಆಫ್ಟರ್ ದ್ಯಾಟ್ non-stitched, not stitched ಡ್ರೆಸ್ಸಸ್ ಅಲ್ಲಿ ಸ್ಯಾರಿ, ನಾವೇನು ಸ್ಯಾರಿ ವೇರ್ ಮಾಡ್ತೀವಲ್ಲ ಇಟ್ ಈಸ್ ನಾನ್ ಸ್ಟಿಚ್ಡ್. ಶಾಲ್ ಹಾಕೊಳ್ತೀವಲ್ಲ ಇಟ್ ಈಸ್ ಆಲ್ಸೋ ನಾನ್ ಸ್ಟಿಚ್ಡ್. ಆ್ಯಂಡ್ ನೆಕ್ಸ್ಟ್ ಧೋತಿ, ಅಬ್ಸರ್ವ್ ಮಾಡಿದ್ದೀರಾ, ಅದು ಸ್ಟಿಚ್ ಆಗಿರೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಕಾರ್ಫ್. ಸೊ ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ನಾನ್ ಸ್ಟಿಚ್ಡ್. ಸೊ ಹೊಲಿದಿರುವಂತಹ ಬಟ್ಟೆಗಳ ಎಕ್ಸಾಂಪಲ್, ಮತ್ತು ಹೊಲಿದೇ ಇರುವಂತಹ ಕೆಲವೊಂದು ಬಟ್ಟೆಗಳಿದೆ ಲೈಕ್ ಸ್ಯಾರಿ, ಶಾಲ್, ಧೋತಿ, ಸ್ಕಾರ್ಫ್. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ನಾನ್ ಸ್ಟಿಚ್ಡ್. ಐ ಥಿಂಕ್ ಯು ಕಮ್ ಟು ನೋ ದಿಸ್ ಲೆಸನ್. ಓಕೆ, ಸೊ ಕೆಲವೊಂದು ಇನ್ಫಾರ್ಮೇಷನ್ ಈ ಒಂದು ಲೆಸನಲ್ಲಿ ನಿಮಗೆ ಸಿಕ್ಕಿದೆ. ಐ ಥಿಂಕ್ ಯು ಮೇ ಅಂಡರ್ಸ್ಟುಡ್ ದಿಸ್ ಲೆಸನ್. ಓಕೆ, ಐ ವಿಲ್ ಕಂಟಿನ್ಯೂ ನ್ಯೂ ಲೆಸನ್ ಇನ್ ದ ನೆಕ್ಸ್ಟ್ ಬ್ರೇಕ್. ಥ್ಯಾಂಕ್ ಯು.